ಸುವರ್ಣ. ಅಬ್ಬಾ, ಅಂತೂ ಅಣ್ಣ ಸಿಕ್ತಾ ಅಂತಾಯ್ತು. ನನ್ಗಂತೂ ಭಯ ಶುರುವಾಗಿತ್ತು, ಎಲ್ಲಿ ಹೋದ್ನೋ ಏನ್ ಮಾಡ್ಕೊಂಡ್ನೋ ಅಂತ. ಮೊಬೈಲ್ ಟ್ರೇಸ್ ಆಗಿದೆ ಅಂತ ಅಂದ್ರೆ ಅಲ್ಲೇ ಎಲ್ಲೋ ಇರ್ತಾನೆ. ಆದ್ರೂ ಈ ಅಪ್ಪ ಅಮ್ಮಂಗೆ ಯಾಕೆ ಈ ತರ ದೇವ್ರು ಹುಚ್ಚೋ? ನಾವಿಬ್ರು ಕೃಷ್ಣ ಸಿಗ್ಲಿ ಅಂತ ಪೂಜೆ ಮಾಡ್ಸೋಕೆ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೊರಟಿದೀವಿ. ನಿಮಗೆ ಹೇಳಿದ್ರೆ ಬೈತೀರಿ ಅಂತ ಯಾರಿಗೂ ಹೇಳ್ದೆ ಹೊರಟ್ವಿ. ಹಾಗೆ ಊರಿಗೆ ಹೋಗಿ ಬರ್ತೀವಿ. ಕೃಷ್ಣ ಬಂದರೆ ಫೋನ್ ಮಾಡಿ ಹೇಳು, ಅವನನ್ನು ಕರ್ಕೊಂಡು ನೀನು ಊರಿಗೆ ಬಂದ್ಬಿಡು. ಅಯ್ಯೋ ದೇವ್ರೆ, ಅಪ್ಪ ಅಮ್ಮ ಯಾಕೆ ಈ ಥರ ಮಾಡಿದ್ರು? ಈಗ ಅಣ್ಣ ಅದಕ್ಕೆ ಏನು ಅಂತ ಉತ್ತರ ಹೇಳೋದು? ನಾನೊಬ್ಳೆ ಈ ಮನೇಲಿ ಹೇಗಿರೋದು? ತುಂಬಾ ಚೆನ್ನಾಗಿ ಸೇವೆ ಮಾಡ್ತಾ ಇದ್ದೀರಿ ಕೃಷ್ಣ. ಏನ್ ಜನಗಳು ನೋಡಿ ಸರ್, ಎಷ್ಟೊಂದು ಕಸ ಬಿಸಾಕ ಹೋಗಿದ್ದಾರೆ. ಮಠ ಅನ್ನೋ ಪರಿಜ್ಞಾನನೂ ಬೇಡವಾ? ಕೃಷ್ಣ ಅವರೇ, ನಮ್ಮ ಜನಕ್ಕೆ ಮಠ ಅನ್ನೋದು ಪಿಕ್ನಿಕ್ ತಾಣ ಆಗ್ಬಿಟ್ಟಿದೆ. ಅವರಿಗೆ ಇಲ್ಲಿನ ಪರಿಸರ, ಭಕ್ತಿ, ಆಧ್ಯಾತ್ಮ ಯಾವ ಪರಿಕಲ್ಪನೆಯೂ ಇಲ್ಲ. ಅಂಥವ್ರನ್ನೆಲ್ಲ ಮಠದೊಳಗೆ ಸೇರಿಸಲೇಬಾರ್ದು ಸರ್. ಅದು ಹೇಗೆ ಸಾಧ್ಯ ಆಗುತ್ತೆ ಹೇಳಿ? ಇದೊಂದು ಸಾರ್ವಜನಿಕ ಜಾಗ, ಯಾರಿಗೂ ಬರಬೇಡಿ ಅನ್ನೋಕ್ಕಾಗಲ್ಲ. ಬಂದವರು ಇಲ್ಲಿನ ನೀತಿ, ನಿಯಮ, ಶಿಸ್ತು ಎಲ್ಲವನ್ನ ಅರ್ಥಕೊಳ್ಬೇಕು. ಮಠದ ಆವರಣದಲ್ಲಿ ಫೋನಲ್ಲಿ ಮಾತಾಡಬೇಡಿ ಅಂತ ಬೋರ್ಡ್ ಹಾಕಿದ್ದೀವಿ. ಆದರೆ ಎಷ್ಟೋ ಜನ ಸ್ವಾಮೀಜಿಯವರ ಎದುರಿಗೇನೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಅಂಥವ್ರಿಗೆ ಏನು ಹೇಳೋಕ್ಕಾಗುತ್ತೆ ಹೇಳಿ? ಅದು ನಿಜನೇ ಸರ್. ನಾವು ಯಾರಿಗೂ ಹೇಳಿ ಕೇಳಿ ಬದಲಾಯಿಸೋದಕ್ಕಾಗಲ್ಲ. ಅವ್ರವ್ರ ಅರಿವಿಗೆ ಬಂದೆ ಬದಲಾಗ್ಬೇಕು ಅವರು. ಮತ್ತೆ ಹೇಗೆ ನಡೀತಿದೆ ಸೇವೆ? ಹೇಗೆ ಅನಿಸ್ತು ನಮ್ಮ ಮಠ? ಇಲ್ಲಿಗೆ ಬಂದಮೇಲೆ ನನ್ನನ್ನು ನಾನೇ ಮರ್ತು ಹೋಗ್ಬಿಟ್ಟಿದ್ದೀನಿ. ಈ ಜಗತ್ತಿನಲ್ಲಿ ನಾನು ಯಾರು, ನನ್ನ ಸ್ಥಾನ ಏನು ಅನ್ನೋದು ಈಗ ಅರ್ಥ ಆಗ್ತಿದೆ ನನಗೆ. ಆದರೆ ಇಷ್ಟು ದಿನ ಯಾವುದೋ ಅರ್ಥವಿಲ್ಲದ ಜಗತ್ತಿನಲ್ಲಿ ನನ್ನ ಜೀವನದ ಅಮೂಲ್ಯವಾದ ಸಮಯನ ಹಾಳು ಮಾಡಿಕೊಂಡೆ ಅಂತ ದುಃಖನೂ ಆಗ್ತಿದೆ. ನಿಜ, ಇದೊಂದು ಭಿನ್ನ ಅನುಭವ. ಪ್ರತಿದಿನ ಸಾವಿರಾರು ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ಅವರಿಗೆಲ್ಲ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರೇ ಸ್ಫೂರ್ತಿ. ಅವ್ರಿಗೀಗ 108 ವರ್ಷ ಅಂದರೆ ನಮ್ಗೆ ಯಾರಿಗೂ ನಂಬಿಕೆನೇ ಬರಲ್ಲ. ಅಷ್ಟೊಂದು ಚೈತನ್ಯ ಚಿಲುಮೆ ಅವರು. ಬಸವಣ್ಣನವರ ಕಾಯಕವೇ ಕೈಲಾಸ ಅನ್ನೋ ಮಾತಿಗೆ ಜೀವಂತ ಸಾಕ್ಷಿ ನಮ್ಮ ಸ್ವಾಮೀಜಿಯವರು. ನಾವೆಲ್ಲ ಕಾರ್ಪೊರೇಟ್ ಜಗತ್ತಿನಲ್ಲೇ ಕಳೆದೋಗಿರೋರು ಸರ್. ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ, ಯಾಕೆ ಕೆಲಸ ಮಾಡ್ತಾ ಇದ್ದೀವಿ ಅಂತಾನೆ ಗೊತ್ತಿರಲ್ಲ ನಮಗೆ. ಕೃಷ್ಣ ಅವರೇ, ಈ ಮಠಕ್ಕೆ ಬಂದು ನಿಸ್ವಾರ್ಥ ಸೇವೆ ಮಾಡೋರು ಅಂಥವ್ರೆ. ಇಲ್ಲಿಗೆ ಬರೋ ಪ್ರತಿಯೊಬ್ಬರು ಕಥೆ ಕೇಳಿದ್ರೆ ನಮ್ಮ ತಲೆನೇ ತಿರುಗುತ್ತೆ. ನಾವೆಷ್ಟು ಚಿಕ್ಕವರು ಅನ್ಸುತ್ತೆ. ಅಣ್ಣ, ಅವ್ರು ಅಲ್ಲೇ ಇರ್ತಾರಾ? ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅವ್ರು ಬೇರೆ ಎಲ್ಲಾದ್ರೂ ಹೋಗ್ಬಿಟ್ಟಿದ್ರೆ? ನಿನ್ನ ಮಾತು ನಿಜ, ಇದ್ರೂ ಇರ್ಬೋದು. ನಾವಲ್ಲಿ ಹೋಗೋ ಹೊತ್ತಿಗೆ ಅವರು ಹೊರಟೋಗಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರಲ್ಲೇ ಇದ್ದಾರೆ. ರಾಯರ ದಯದಿಂದ ಅವ್ರು ಅಲ್ಲೇ ಇದ್ರೆ ಸಾಕು ಅಣ್ಣ. ಮಾವ ಅತ್ತೆ ಮಾತಾಡ್ತೀರ ನೋಡಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ಊಟ, ತಿಂಡಿ, ನಿದ್ದೆ ಎಲ್ಲಾನು ಬಿಟ್ಟು ಮಗನ್ ನೋಡ್ಬೇಕು ಅಂತ ಹಠ ಹಿಡ್ದು ಕೂತಿದ್ದಾರೆ. ಮಾವ ಮೊದಲೇ ಹಾರ್ಟ್ ಪೇಷಂಟು, ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅನ್ನೋ ಭಯ ನನಗೆ. ನಾನು ಈ ಮಾತನ್ನ ಲಾಯರ್ ಆಫೀಸಿಗೆ ಹೊರಟಾಗ್ಲೇ ಹೇಳಿದೆ, ಆದ್ರೆ ನೀನ್ ಕೇಳಲಿಲ್ಲ. ಹ್ಞೂ ಅಣ್ಣ, ಲಾಯರ್ ಕೂಡ ಇದೇ ಮಾತನ್ನೇ ಹೇಳಿದ್ದು. ಆದ್ರೆ ನೀನ್ ಕೇಳಲಿಲ್ಲ. ಬಾವನ್ ಬಿಟ್ಟು ಏನೋ ಸಾಧನೆ ಮಾಡ್ತೀನಿ ಅಂತ ಹೊರಟೆ. ನಾನು ಹೋಗಿದ್ದು ಅವ್ರು ಒಳ್ಳೇದಕ್ಕೆ ಅಣ್ಣ. ಅದು ಆ ಥರ ಅಲ್ಲ ಮಧು, ಇದು ಫಾರಿನ್ ಅಲ್ಲ. ಬೇಕು ಅಂದಾಗ ಸಂಬಂಧ ಇಟ್ಕೊಳ್ಳೋದಕ್ಕೆ, ಬೇಡ ಅಂದಾಗ ಕಳ್ಕೊಳ್ಳೋದಕ್ಕೆ. ಇಲ್ಲಿ ಒಂದು ಮದುವೆ ಆಗೋದಕ್ಕೆ ಎಷ್ಟು ಪರಿಶ್ರಮ ಇರುತ್ತೋ
ಆದ ಮದುವೆ ಮುರಿದ್ರು ಅಷ್ಟೇ ಪರಿಣಾಮ ಬೀರುತ್ತೆ. ಮನೆ ಗೌರವ ನಡತೆ ಎಲ್ಲವೂ ಮ್ಯಾಟ್ರ್ ಆಗುತ್ತೆ. ಅದಕ್ಕೆ ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಹೇಳೋದು. ಒಂದು ಮರ ಇಲ್ಲದೆ ಯಾವತ್ತೂ ಬಳ್ಳಿ ಹಬ್ಬಲ್ಲ. ಹಾಗೆ ಗಂಡ ಇಲ್ಲದೆ ನೀನೇನು ಸಾಧನೆ ಮಾಡೋಕ್ಕಾಗಲ್ಲ. ನಾನೇನು ಸಾಧನೆ ಮಾಡ್ತೀನಿ ಅಂತ ಹೋಗಿದ್ದಲ್ಲ ಅಣ್ಣ. ನನ್ನ ಆಯಸ್ಸು ತುಂಬ ಕಡಿಮೆ ಇದೆ. ಅದಕ್ಕೆ ಅವರಾದರೂ ಸುಖವಾಗಿ ಬದುಕಲಿ ಅಂತ ಹೋಗಿದ್ದು. ಅಂದ್ರೆ ಏನು ಹೇಳ್ತಾ ಇದೆಯಾ ಮಧು? ಏನಿಲ್ಲ ಅಣ್ಣ, ನನಗೆ ಆಗಾಗ ಹುಷಾರಿರಲ್ವಲ್ಲ, ಅದಕ್ಕೆ ನಾನು ಬೇಗ ಮೇಲೆ ಹೋಗ್ತೀನಿ ಅನ್ನೋ ಭಯ. ಬಿಡ್ತು ಅನ್ನು ಮಧು, ಇಂಥ ಹೊತ್ತಲ್ಲಿ ಹೀಗೆಲ್ಲ ಮಾತಾಡಬಾರ್ದು. ಹಾಗೇನಾದರೂ ಆದರೆ ಡಾಕ್ಟರ್ ಇದ್ದಾರೆ. ಇವತ್ತು ತಂತ್ರಜ್ಞಾನ ಮುಂದುವರೆದಿದೆ. ಉಸಿರು ನಿಂತವ್ರನ್ನೇ ಬದುಕಿಸುವಂಥ ಕಾಲ ಇದು. ಅದಕ್ಕೆಲ್ಲ ಚಿಂತೆ ಮಾಡಿ ಡೈವರ್ಸ್ ಮಾಡ್ತೀನಿ ಅನ್ನೋದು ತಪ್ಪು ಮಧು. ಹೋಗ್ಲಿ ಬಿಡೋಣ, ಏನೋ ಒಂದು ತಪ್ಪು ಮಾಡಿಬಿಟ್ಟೆ. ಮಧು, ಭಾವ ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾರೆ. ಸಿಗೋವರೆಗೂ ನಾನು ಬಿಡಲ್ಲ. ಆದರೆ ಸಿಕ್ಕ ನಂತರ ನೀನು ಯಾವತ್ತೂ ಅವ್ರ ಮನಸ್ಸನ್ನ ನೋಯಿಸಬಾರ್ದು. ಯಾವತ್ತೂ ಹೀಗಾಗಬಾರ್ದು. ನೀವಿಬ್ರು ಸುಖವಾಗಿ ಬದುಕಬೇಕು ಮಧು. ಹ್ಞೂ ಅಣ್ಣ. ಡೈವರ್ಸ್ ಮಾಡ್ತೀನಿ, ಒಬ್ಳೇ ಬದುಕ್ತೀನಿ ಅನ್ನೋ ಕೆಟ್ಟ ಯೋಚನೆನ ಮನಸ್ಸಿಂದ ಈಗಲೇ ಕಿತ್ತಾಕ್ಬಿಡು. ಇದ್ರು ಸತ್ರು ಭಾವನ ಜೊತೆನೆ ಬಾಳ್ತೀನಿ ಅಂತ ನಿರ್ಧಾರ ಮಾಡು ಮಧು. ಮತ್ತೆ ಈ ಥರ ಏನಾದರೂ ನಡ್ಕೊಂಡ್ರೆ ನಾನಂತೂ ಸಹಾಯಕ್ಕೆ ಬರಲ್ಲ. ನೀನಿಲ್ಲ ಅಂದಿದ್ರೆ ಈಗ ನನ್ನ ಸ್ಥಿತಿ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇರಲಿಲ್ಲ. ಇನ್ನು ಮುಂದೆ ನಿನಗೆ ತೊಂದರೆ ಕೊಡಲ್ಲ ಗೋಪಾಲಣ್ಣ. ಭಾವ ಅಷ್ಟು ಸುಲಭಕ್ಕೆ ಮನೆಗೆ ಬರೋದಕ್ಕೆ ಒಪ್ಕೊಳ್ಳೋದಿಲ್ಲ. ತೊಟ್ಟು ಬಟ್ಟೆಲ್ಲೇ ಅವ್ರ ಮನೆ ಬಿಟ್ಟು ಹೋಗಿದ್ದಾರೆ ಅಂದರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆ ಅಂತ ನೀನೇ ಕಲ್ಪನೆ ಮಾಡ್ಕೊ. ಮತ್ತೆ ಅವ್ರು ಬಂದಾಗ ಮಂಡುವಾದ ಮಾಡಕ್ಕೆ ಹೋಗ್ಬೇಡ. ನಿನ್ನ ತಪ್ಪನ್ನ ಒಪ್ಕೊಂಡು ಅವ್ರ ಕಾಲಿಗೆ ಬೇಕಾದ್ರೂ ಬೀಳು. ಒಟ್ಟಿನಲ್ಲಿ ಅವ್ರು ನಿನ್ನ ಪ್ರೀತಿ ಕರಗಿ ಮನೆಗೆ ವಾಪಸ್ ಬರ್ಬೇಕಷ್ಟೇ. ಸರಿ ಅಣ್ಣ, ಅವ್ರ ಎದುರಿಗೆ ನಾನು ಒಂದು ಮಾತು ಕೂಡ ಆಡಲ್ಲ. ಅವ್ರು 4 ಏಟು ಹೊಡೆದ್ರೆ ಹೊಡ್ಸ್ಕೋತೀನಿ. ನನ್ನ ಉದ್ದೇಶನೂ ಅದೇ ಅಲ್ವಾ, ಅವ್ರ ಮನೆಗೆ ವಾಪಸ್ ಬರಬೇಕು ಅಷ್ಟೇ. ಗುಡ್. ನಿನ್ನ ಮನಸ್ಸು ಇಷ್ಟು ಪರಿವರ್ತನೆ ಆದರೆ ನೀನು ಜೀವನದಲ್ಲಿ ಖಂಡಿತ ಉದ್ಧಾರ ಆಗ್ತೀಯ ಮಧು. ಅಪ್ಪ, ಸದ್ಯ ಅಣ್ಣನ ಸುಳುವಾದ್ರೂ ಸಿಕ್ತಲ್ಲ. ಅಣ್ಣ ತುಮಕೂರಲ್ಲಾದ್ರೂ ಸಿಕ್ಕಿದ್ರೆ ಸಾಕು. ಮದನ್ ಅಂಕಲ್, ಬನ್ನಿ ಅಂಕಲ್. ಮತ್ತೆ ಹೆಂಗಿದೀವ ನೀನು? ಹಾ ಅಂಕಲ್, ನಾನು ಚೆನ್ನಾಗಿದ್ದೀನಿ. ಬಾಬಾವಾ, ಈ ಮನೆ ಹಳ್ಳಿ ಯಾಕೆ ಬಂದ್ಲು? ಇವಳಿಂದಾನೇ ಇಷ್ಟೆಲ್ಲ ಆಗಿದ್ದು. ಮಧು ಎಲ್ಲಿದ್ದಾಳವ? ಆಚೆ ಹೋದ್ರು. ಅಯ್ಯ, ಸ್ವಲ್ಪ ಹೊತ್ತಿಗೆ ಮುಂಚೆ ಫೋನ್ ಮಾಡಿದ್ನಲ್ಲ, ಮನೆಯಾಗಿದ್ದೀನಿ ಅಂತ ಹೇಳಿದ್ಲು. ಹ್ಞೂ ಅಂಕಲ್, ಜಸ್ಟ್ 10 ನಿಮಿಷನೂ ಆಗಿಲ್ಲ ಹೋಗಿ. ಅಣ್ಣನ ಉಟ್ಕೊಂಡು ಗೋಪಾಲ್ ಅಣ್ಣನ ಜೊತೆಗೆ ಹೋದ್ರು. ನಿಮ್ಮ ಅಪ್ಪ ಅಮ್ಮ ಅಲ್ಲಿ? ಅವ್ರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಇಷ್ಟಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ. ಕೃಷ್ಣನ ಬರ್ಡೇ ಕರೀಲೇಬಾರ್ದಿತ್ತು. ನನ್ನಿಂದಾನೇ ಹೀಗೆಲ್ಲ ಆಗೋಯ್ತು. ಅಣ್ಣ, ಇದಿನ್ನೊಂದು ಬೆಂಗಳೂರು ಇದ್ದಾಗಿದೆ. ಇಲ್ಲಿ ಅವ್ರನ್ನ ಎಲ್ಲಿ ಅಂತ ಹುಡ್ಕೋದು? ತಾಳು ಮಧು, ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡ್ತೀನಿ. ಅವರು ನನ್ನ ಫ್ರೆಂಡು. ಇಲ್ಲಿ ಬಂದ ತಕ್ಷಣ ಕಾಲ್ ಮಾಡು, ಬರ್ತೀನಿ ಎಂದಿದ್ರು. ಸರಿ. ಛೇ, ಫೋನ್ ನಂಬರು ಸ್ವಿಚ್ ಆಫ್ ಬರ್ತಿದೆ. ಮತ್ತೆ ಇವಾಗ ಏನ್ ಮಾಡೋದಣ್ಣ? ನಾನು ಬೆಂಗಳೂರು ಬಿಡಬೇಕಾದ್ರೆ ಟೆನ್ಷನ್ನಲ್ಲಿ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡದೆ ಬಂದ್ಬಿಟ್ಟೆ. ಈಗ ಡ್ಯೂಟಿ ಮೇಲೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ. ಅಣ್ಣ,
ಹಾಗಿದ್ರೆ ಸ್ಟೇಷನ್ಗೆ ಹೋಗಿ ನೋಡೋಣವಾ? ಸ್ಟೇಷನಲ್ಲೇ ಇದ್ದಿದ್ರೆ ಫೋನು ಆನಲ್ಲಿರ್ತಿತ್ತು. ಅವರು ಡ್ಯೂಟಿ ಮೇಲೆ ಹೊರಗಡೆ ಹೋಗಿರ್ತಾರೆ. ನಾನು ಬೆಂಗಳೂರು ಬಿಟ್ಟಾಗಲೇ ಅವರು ಕಾಲ್ ಮಾಡಬೇಕಾಗಿತ್ತು. ಈಗ ಸ್ಟೇಷನ್ಗೆ ಹೋದ್ರೆ ಏನೂ ಪ್ರಯೋಜನ ಇಲ್ಲ. ಅಣ್ಣ, ಈಗ ಮುಂದೇನು? ಬಾ ಹುಡ್ಕಣ. ಹಾ ಮಧು, ಫೋನ್ ಟ್ರೇಸ್ ಆಗಿದ್ದು ಕ್ಯಾತ್ಸಂದ್ರದಲ್ಲಿ ಅಂತ ಇನ್ಸ್ಪೆಕ್ಟರ್ ಅಂದಿದ್ರು. ಆ ಏರಿಯಾ ಎಲ್ಲಿ ಬರುತ್ತೆ ಅಂತ ಕೇಳೋದು ಉತ್ತಮ ಅನ್ಸುತ್ತೆ. ಬಾ ಕೇಳೋಣ. ಸದ್ಯ ಈಗ್ಲಾದ್ರೂ ಅರ್ಥ ಆಯ್ತಲ್ಲ ನಿಮ್ಗೆ, ನಿಮ್ಮಿಂದಾನೇ ಇಷ್ಟೆಲ್ಲ ಆಗಿದ್ದು ಅಂತ. ನೋಡಿ, ನೀವೇನು, ನಿಮ್ಮ ಉದ್ದೇಶ ಏನು ಅಂತ ನಮ್ಮನೇಲಿ ಎಲ್ರಿಗೂ ಅರ್ಥ ಆಗಿದೆ. ಮೊದ್ಲು ನಮ್ಮ ಅಣ್ಣನ್ ದಾರಿ ತಪ್ಪಿಸಿದ್ದು ಅಲ್ದೆ, ಈಗ ನಮ್ಮ ಅತ್ತಿಗೆ ಬ್ರೈನ್ ವಾಶ್ ಮಾಡಿ ನಮ್ಮನೆ ಒಡಿಯಕ್ ನೋಡಿದೀರಾ. ಒಂದನಿ ಹುಳಿ ಸಾಕು ಒಂದ್ ಬಿನ್ಗೆ ಹಾಲು ಒಡೆಯೋದಿಕ್ಕೆ. ನಿಮ್ಮಂತವ್ರು ವಿಲನ್ ಆಗ್ಬಿಟ್ರಲ್ರಿ ನಮ್ಮನೆಗೆ. ಮನೆ ಬಿಟ್ಟು ಹೋಗಿರೋ ಅಣ್ಣನ್ ಹುಡ್ಕೊಂಡು ನಮ್ಮತ್ಗೆ ಊರ್ ಅಲಿತಿದ್ದಾರೆ. ಮಗ ಕಳ್ದು ಹೋಗಿದಾನಂತ ನಮ್ಮ ಅಪ್ಪ ಅಮ್ಮ ದೇವಸ್ಥಾನ ದೇವ್ರು ಅಂತ ಮನೆ ಬಿಟ್ಟು ಹೋಗಿದ್ದಾರೆ. ನಿಮಗ್ ಒಳ್ಳೇದಾಗಲ್ಲ ರೀ, ಒಳ್ಳೇದಾಗಲ್ಲ. ದಯವಿಟ್ಟು ಮತ್ತೆ ಈ ಕಡೆ ಮುಖ ಹಾಕ್ಬೇಡಿ. ಅದಕ್ಕೆ ಕಿವಿ ತಿರುಗಿಸಿ ಅಣ್ಣನ್ ಬದುಕು ಹಾಳು ಮಾಡಿ ಸಾಕು. ಬೇಕಿದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಆಗಿದ್ದಾಗೋಯ್ತು ಬಿಡವಾ, ಅದ್ರ ಸಂಬಂಧ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ನಾನಿದ್ದೀನಲ್ಲ, ನಾ ಎಲ್ಲ ಸರಿ ಮಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ. ನೀವು ಕೆಲಸ ಮಾಡು, ಮಧು ಬಂದ್ಕೂಳೆ ಅರ್ಜೆಂಟಾಗಿ ನಾನು ಫೋನ್ ಮಾಡ್ಲಿಕ್ಕೆ ಹೇಳು. ಸರಿ ಅಂಕಲ್, ಬರ್ತೀನವ್ವ. ಬಾ ಹೋಗೋಣ. ಬಾ ಮಗಳ ಹಾಕುವ, ಹುಷಾರು. ಗೋಪಾಲಣ್ಣ, ಇನ್ನೂ ಎಲ್ಲಿ? ರೈಲ್ವೆ ಗೇಟ್ ಅಂತ ಹೇಳಿದ್ರಲ್ಲ, ಇದೆ ಅನ್ಸುತ್ತೆ. ಇದು ದಾಟಿದ್ರೆ ಸಿಗುತ್ತೆ, ಹೋಗಿ ನೋಡೋಣ. ಸರ್, ಒಂದು ನಿಮಿಷ. ಮಧು, ಫೋಟೋ ಕೊಡಿಲಿ. ಸರ್, ಈ ವ್ಯಕ್ತಿನೆಲ್ಲಾದ್ರೂ ನೋಡಿದ್ದೀರಾ? ನೋಡಿಲ್ಲ. ಅಣ್ಣ, ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾರೆ. ಮೋಸ್ಟ್ಲಿ ಅವ್ರಲ್ಲಿಂದ ಬೇರೆ ಕಡೆ ಹೋಗಿದ್ದಾರೆ ಅನ್ಸುತ್ತೆ. ನನ್ಗೆ ಯಾಕೋ ತುಂಬ ಭಯ ಆಗ್ತಿದೆ. ಯಾಕೆ ಟೆನ್ಷನ್ ಆಗ್ತೇ ಮಧು? ಹೇಗೂ ಇಲ್ಲಿವರೆಗೂ ಬಂದಿದ್ದೀವಲ್ಲ, ಸಂಜೆವರೆಗೂ ಹುಡ್ಕೋಣ ಬಿಡೋ. ಸರ್, ಈ ವ್ಯಕ್ತಿನೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲ ಸರ್, ನೋಡಿಲ್ಲ. ಇಲ್ಲಿನೋ ಸರಿಯಾಗಿ ನೋಡಿ ಹೇಳಿ ಸರ್. ಇವ್ರು ನಮ್ಮವರೇ, ಇಲ್ಲೇ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಇಲ್ಲ ಸರ್, ನೋಡಲಿಲ್ಲ. ಇಲ್ಲೇ ಮುಂದೆ ಸಿದ್ಧಗಂಗಾ ಮಠ ಇದೆ, ಅಲ್ಲಿ ಹೋಗಿ ವಿಚಾರಿಸಿ, ಇದ್ರೂ ಇರ್ಬೋದು. ಸರಿ ಸರ್, ನಡಿ ಮಧು, ಮಠಕ್ಕೆ ಹೋಗಿ ವಿಚಾರಿಸೋಣ.
ಅಲ್ವಾ ಮತ್ತೆ ಇಂಥದ್ದೊಂದು ಸುಂದರವಾದ ಪ್ರಪಂಚನ ನಿರ್ಮಾಣ ಮಾಡೋದಕ್ಕೆ ಖಂಡಿತವಾಗ್ಲೂ ಒಬ್ಬ ಮನುಷ್ಯನಿಂದ ಸಾಧ್ಯ ಇಲ್ಲ. ಏನೋ ಒಂದು ದಿವ್ಯವಾದ ಶಕ್ತಿ ಇರಬೇಕು. ನಿಮ್ಮ ಮಾತು ನಿಜ. ಇಲ್ಲಿ ಸುಮಾರು 8,500 ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾರೆ. ಅವ್ರಿಗಿಲ್ಲಿ ದಾಸೋಹ ನಡೆಯುತ್ತೆ. ಬರೋರೆಲ್ಲ ಬಡವರೇ, ಓದಲಿಕ್ಕೆ ಸಾಮರ್ಥ್ಯ ಇಲ್ದವ್ರೆ. ಅಂಥವ್ರಿಗೆ ಇಲ್ಲಿ ಊಟ, ವಸತಿ, ಶಿಕ್ಷಣ ಕೊಟ್ಟು ಅದೆಷ್ಟೋ ಜನ ಇಂಜಿನಿಯರ್ಗಳು, ಡಾಕ್ಟರ್ಗಳು, ವಿಜ್ಞಾನಿ, ಎಲ್ಲಕ್ಕಿಂತ ಮಿಗಿಲಾಗಿ ಓರ್ವ ಅತ್ಯುತ್ತಮ ವ್ಯಕ್ತಿಯನ್ನ ಈ ಸಮಾಜಕ್ಕೆ ನೀಡಿದೆ ಮಠ. ಇದನ್ನೆಲ್ಲ ಕೇಳಿದ್ರೆ ನಿಜವಾಗ್ಲೂ ಮೈಯೆಲ್ಲ ರೋಮಾಂಚನ ಆಗತ್ತೆ ಸರ್. ಆ ವ್ಯಕ್ತಿತ್ವದ ಮುಂದೆ ನಾವೆಲ್ಲ ತೃಣ ಮಾತ್ರರಷ್ಟೇ. ನಿಜ ಕೃಷ್ಣ, ಅದಕ್ಕೆ ಅವ್ರನ್ನ ನಡೆದಾಡೋ ದೇವರು ಅಂತ ಕರೀತಾರೆ. ಅವ್ರ ಥರ ಕೆಲಸ ಮಾಡೋರು, ಸಮಾಜ ಸೇವೆ ಮಾಡೋರು ಹಿಂದೆ ಬಂದಿಲ್ಲ, ಮುಂದೆ ಬರೋದು ಕಷ್ಟ ಅನ್ಸುತ್ತೆ. ಅಂಥವ್ರ ಕ್ಷೇತ್ರದಲ್ಲಿ ದಿನ ಅವ್ರ ದರ್ಶನ ಮಾಡ್ಕೊಂಡಿದ್ದೀವಿ ಅಂದರೆ ನಾವೇ ಪುಣ್ಯವಂತರಲ್ವೇ? ಹೌದು ಸರ್, ಖಂಡಿತ ನಿಜ. ಕೃಷ್ಣ, ಇಲ್ಲಿ ಮಾಡೋ ಸೇವೆನ ಹಗುರವಾಗಿ ತಗೊಳ್ಬೇಡ. ಯಾಕೆಂದರೆ ಈ ಕ್ಷೇತ್ರಕ್ಕೆ ದಿವ್ಯವಾದ ಪರಂಪರೆ ಇದೆ. 1917ರಿಂದ ಶಿಕ್ಷಣ ದಾಸೋಹ ಶುರುವಾಗಿತ್ತು. ಅಂದರೆ ಇಲ್ಲಿ ನಮಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದೇ ನಮ್ಗಳ ಭಾಗ್ಯ. ಖಂಡಿತ ನಿಜ ಸರ್. ನನಗಂತೂ ಒಂದು ಅದ್ಭುತವಾದ ಪ್ರಪಂಚದಲ್ಲಿದ್ದೀನಿ ಅಂತ ಅನಿಸ್ತಾ ಇದೆ. ಸರ್, ಇನ್ನೂ ಮೇಲಿರೋ ಬೆಟ್ಟಕ್ಕೆ ಹೋಗ್ಬೋದಾ? ಹೋಗ್ಬೋದು, ಆದರೆ ಅಲ್ಲಿ ಪ್ರವೇಶ ನಿಷಿದ್ಧ. ಯಾಕೆ ಅಂದರೆ ಪ್ರಪಾತ ಇದೆ. ಹುಷಾರಾಗಿ ಹೋಗ್ಬನ್ನಿ. ಹಾಂ, ಸರಿ. ನಾನು ಆಗಲೇ ಹೇಳಿಲ್ವಾ, ಇದೊಂಥರ ಸಂತೆಲಿ ಹುಡುಕ್ದಾಗೆ. ನಿಂದೊಂದು ಭ್ರಮೆ. ನನ್ನ ಸಮಾಧಾನಕ್ಕೋಸ್ಕರ ನೀನು ಹೀಗೆಲ್ಲ ನಾಟಕ ಆಡ್ತಿದ್ಯಾ ಅಷ್ಟೇ. ಮಧು, ನಾನು ಆ ಕಡೆ ಎಲ್ಲ ಹೋಗಿ ಹುಡ್ಕೊಂಬರ್ತೀನಿ. ನೀನು ತುಂಬ ಸುಸ್ತಾಗಿದೆಯಾ, ನೀ ಇಲ್ಲೇ ಕೊಡ್ತಿರೋ, ನಾನು ಬಂದ್ಬಿಡ್ತೀನಿ.